ನಾವು ತಮಿಳ್ನಾಡವ್ರು ಒಳ್ಳೆ ಓನರ್ ಸರ್, ಒಳ್ಳೆ ಓನರ್. ನಾವು ಕನ್ನಡದವ್ರೆ, ಆದ್ರೂ ಪೆರಿಮೆ ಹೇಳ್ತೀನಿ. ನಾವು ಜಾಸ್ತಿ ಬೊಂಬೈ, ಡೆಲ್ಲಿ. ಎಲ್ಲಿ ತಮಿಳ್ನಾಡಿಂದ ಬೊಂಬೈ, ಡೆಲ್ಲಿ, ಕಲ್ಕತ್ತಾ ಓಕೆ ಎಲ್ಲ ಊರು ಸುತ್ತಿದ್ದೀವಿ ಸರ್. ಅದ್ರಲ್ಲಿ ಯಾವ ತರ ಲೋಡಿಂಗ್ ಸೆಟ್ ಮಾಡ್ತಾರೆ? ನಾವು ಇವಾಗ ಯಾವ ಊರಲ್ಲಿ ಹೋಗಿ ಅನ್ಲೋಡ್ ಮಾಡಿರ್ತೀವಿ. ಓಕೆ, ಇವಾಗ ಇವು ಒಳ್ಳೆ ಬೆನಿಫಿಟ್ ಆಗಿದೆ, ಆದ್ರೂ ಇದ್ರಲ್ಲಿ ಮೋಸ ಆಗುತ್ತೆ. ಹೌದು, ಇದ್ರಲ್ಲಿ ಗ್ರೂಪ್ ಅಲ್ಲೂ ಮೋಸ ಆಗುತ್ತೆ. ನೋಡಿ ಮಾಡಿ ಹೋಗ್ಬೇಕು. ತಮಿಳ್ನಾಡು ಓನರ್ಗಳು ಭಾರಿ ಬುದ್ಧಿವಂತರು, ತಮಿಳ್ನಾಡು ಡ್ರೈವರ್ಗಳು ಅದೇ ರೀತಿ ಭಾರಿ ಬುದ್ಧಿವಂತರು. ಏನಕ್ಕೆ ಸರ್ ಹಾಗೆ? ಹೇಗೆ ಅಂದ್ರೆ ಸರ್, ಅವರು ಈ ಪಾಯಿಂಟ್ ಹೋದ್ರೆ ನಮ್ಗೆ 12 ವೀಲಲ್ಲಿ 32 ಗಂಟೆ ಟೈಮ್, 31 ಗಂಟೆ ಟೈಮ್ ಕೊಡ್ತಾರೆ. ಎಲ್ಲಿಂದ? ಒಡ್ಡನ್ ಚಿತ್ರದಿಂದ. ಓಕೆ, ವಾಸಿ ಎಲ್ಲಿಂದ ಎಲ್ಲಿ ಬರುತ್ತೆ? 2 ಡೆಲಿವರಿ ಕೊಡ್ತಾರೆ. ಒಡ್ಡನ್ ಛತ್ರ ಎಲ್ಲಿ ಬರುತ್ತೆ ಸರ್? ಒಡ್ಡನ್ ಚಿತ್ರ ಮಧುರೈ ಗೊತ್ತಾ? ತಮಿಳ್ನಾಡು. ಪಿನ್ ಕೋಡ್ ಕೊಡ್ತಾರೆ. ಹೌದು, ಅಲ್ಲಿ ಊರಿನ ಪಿನ್ ಕೋಡ್ ಕೊಟ್ರೆ ಸಾಕು ನಮ್ಗೆ. ನಿಮ್ಗೆ ಎಲ್ಲಿ ಬೇಕಾದ್ರೂ ಹೋಗ್ತೀವಿ ಸರ್. ನಾವು 300 ಕಿಲೋಮೀಟರ್ ಅಲ್ಲೇ ಎಂಟಿ ಓಡಿಸ್ತೀವಿ. ನೀವು ತಮಿಳ್ನಾಡವರು? ತಮಿಳ್ನಾಡು. ಇವಾಗ ನಾವು ಗೋವಾ ಇಳಿಸಿರುವ ನಮ್ಗೆ ಸಕ್ಕರೆ ಬಾಡಿಗೆ ಒಳ್ಳೆ ಬಾಡಿಗೆ ಹಾಕ್ತಾರೆ. ನಾವು ಬೆಳಗಾಂ ಎಂಟಿ ಹೋಗ್ತೀವಿ. ತಮಿಳ್ನಾಡು ಓನರ್ಗಳು, ಲಾರಿ ಓನರ್ಗಳು ಡ್ರೈವರ್ ಗಳಿಗೆ ಜಾಸ್ತಿ ಕಮಿಷನ್ ಬೇಸ್ ಅಲ್ಲಿ ಸ್ಯಾಲರಿ ಕೊಡ್ತಾರೆ ಅಂತ ನಿಜನಾ? ಹೌದು ಸರ್, ಕರ್ನಾಟಕಕ್ಕಿಂತ ಜಾಸ್ತಿ. ಕರ್ನಾಟಕಕ್ಕಿಂತ ತಮಿಳ್ನಾಡಲ್ಲಿ ಪೇಮೆಂಟ್ ಚೆನ್ನಾಗಿ ಕೊಡ್ತಾರೆ. ಇವತ್ತು ನಾವು ಹೋಗಿದ್ ಬಂದ ತಕ್ಷಣ ನಾವು ಲೆಕ್ಕ ಕೊಟ್ಟಾಗ ಅದೇ ಸ್ಪಾಟ್ ಅಲ್ಲಿ ನಮ್ಮ ಅಕೌಂಟ್ ದುಡ್ಡು ಇರುತ್ತೆ. ಪ್ರತಿ ಟ್ರಿಪ್ಗೂ ಕೊಟ್ಬಿಡ್ತಾರೆ. ನಮ್ಮ ಓನರ್ ನಮ್ಮ ಮೇಲೆ ನಂಬಿಕೆ ಇದ್ರೆ 1 ಲಕ್ಷ ಗಂಟೆ ಇಸ್ಕೋಬಹುದು. ನಮ್ಮ ಕನ್ನಡ ಓನರ್ ಟೈರ್ ಹೆಜ್ಜೆ ತಿರುಗಿಸ್ಬೇಕು ಅಂದ್ರೆ 15,000 ಹೆಜ್ಜೆ ತಿರುಗಿಸ್ತೀವಿ. ನಮ್ಮವ್ರು ಹಂಗಿಲ್ಲ, ಸರ್ವಿಸಲ್ಲಿ ಹೊಡೆದ್ ಹಾಕಿದ್ರು ಹೊಡೆದಾಕ್ಲಿ ಇಲ್ಲ. ನೀವು ತುಂಬಾ ಚೆನ್ನಾಗಿ ನಡೆಸ್ಕೊ ಹೋಗ್ತಿದ್ದೀರಾ, ಡ್ರೈವರ್ಗಳನ್ನ ಪ್ರೀತಿಯಾಗಿ ಮಾತಾಡ್ಸ್ತಿದ್ದೀರಾ, ತುಂಬಾ ಥ್ಯಾಂಕ್ ಯು. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಅಭಿಲಾಷ್ ಅಂತ. ಅಭಿಲಾಷ್ ಅಂತ. ಎಲ್ಲಿ ಸರ್ ನಿಮ್ಮೂರು? ನಮ್ಮೂರು ಚಾಮರಾಜನಗರ. ಚಾಮರಾಜನಗರ ಅಲ್ವಾ? ಹಳ್ಳಿ ಅರ್ವೆ ಅಂತ. ಅರ್ವೆ ಪಕ್ಕದಲ್ಲಿ ಹಳ್ಳಿ, ಚಾಮರಾಜನಗರದ ಪಕ್ಕದ ಹಳ್ಳಿ. ಸರ್ ಗಾಡಿ ಸಹ ಚಾಮರಾಜನಗರದೇನಾ? ಇದು ಚಾಮರಾಜನಗರ. ಎಷ್ಟು ಗಾಡಿ ಇದೆ ಸರ್ ಇವ್ರ ಹತ್ರ? ನಮ್ಮ ಓನರ್ ಹತ್ರ 4 ಗಾಡಿ ಇದೆ. 4 ಸಹ 90ನಾ? ಇಲ್ಲ, ಇದು 91 ಮಾಡಲಿದೆ. ಇನ್ನೊಂದು K10 ರಲ್ಲಿ 2 ಇದೆ. ಇನ್ನೊಂದು ಟಾರಸ್ TN ಅಲ್ಲಿ ಇದೆ. ಓಕೆ ಸರ್. TN ಅಲ್ಲಿ ಗಾಡಿ. ತಮಿಳ್ನಾಡು ರಿಜಿಸ್ಟ್ರೇಷನ್ ಒಂದು ಗಾಡಿ ಇದೆ. ಒಂದು ಗಾಡಿ ಇದೆ. ತಮಿಳ್ನಾಡು ಹೋಗಿ ಎತ್ಕೊಂಡ್ ಬಂದಿರೋದಾ? ತಮಿಳ್ನಾಡಲ್ಲೇ ತಗೊಂಡ್ಬಂದಿರೋದು. ನಾವು ಈ ಕಂಪ್ನಿ ಬಂದು ನಾನು ಇವಾಗ 1 ವರ್ಷ ಆಯ್ತು ಸರ್. ಹೊಸದಾಗಿ ಬಂದಿರೋದು? ಇವಾಗ ನಾನು ತಮಿಳ್ನಾಡು ಗಾಡಿಲೇ ಓಡ್ತಿದ್ದು. ತಮಿಳ್ನಾಡು ಡ್ರೈವರ್ ಆಗಿ? ತಮಿಳ್ನಾಡು ಗಾಡಿಲೇ ನಾನು 13 ವರ್ಷ ತಮಿಳ್ನಾಡು ಗಾಡಿಲೇ ಓಡ್ತಿದ್ದೆ. 13 ವರ್ಷ. ನಾನು ಕಾಶ್ಮೀರ್ ಓಡಿಸ್ತಿದ್ದೆ. ಕಾಶ್ಮೀರು, ಡೆಲ್ಲಿ, ಕಲ್ಕತ್ತಾ, ತಮಿಳ್ನಾಡಿಂದ, ಈ ರೋಡಿಂದ. ಓಕೆ. ಓನರು ತಮಿಳ್ನಾಡು? ಮೊದ್ಲು ಕಟ್ಲೆ ಮರಿಯಮ್ಮ ಅಂತ ನೇಮ್ ಬೋರ್ಡ್ ಅಲ್ಲಿ ಗಾಡಿ ಇತ್ತಲ್ಲ. ಓಕೆ, ತುಂಬಾ ಗಾಡಿ ಇತ್ತಾ? ತುಂಬಾ ಗಾಡಿ ಇತ್ತು. ಆ ಗಾಡಿ ಸತ್ತಿವೆಲ್ ಗಾಡಿ. ಓಕೆ, ಅದು ಸಹ 12 ವೀಲ್? ಎಲ್ಲ 12 ವೀಲ್, 14 ವೀಲ್, 16. ಗ್ಲಾಸ್ ಮೇಲೆ KS ಅಂತ ಇರುತ್ತದ? ಹೌದು, ತುಂಬಾ ಗಾಡಿ ಇದೆ. KS ಗಾಡಿಯವ್ರು ತುಂಬಾ ಗಾಡಿ ಇದೆ. ಹೌದು, ಅವ್ರ ಹತ್ರ 1000 ಗಾಡಿ ಇದೆ. 1000 ಗಾಡಿ ಇದೆ. ಹೌದು, ಅವರು ಸಂಗಗಿರಿ. ಸಂಗಗಿರಿ. ಓಕೆ, 13 ವರ್ಷ ಅಲ್ಲಿ ಡ್ಯೂಟಿ ಮಾಡಿದ್ರಿ? 13 ವರ್ಷ ಅಲ್ಲೇ ಕ್ಲೀನರ್ ಆಗಿ ಡ್ರೈವರ್ ಆಗಿರೋದಲ್ಲ ತಮಿಳ್ನಾಡು. ಅಲ್ಲೇ? ಅಲ್ಲಿಗೆ ಹೋಗಿ ಸೆಟ್ಲ್ ಆಗಿದ್ರ ನೀವು? ಇಲ್ಲ, ನಾವು ಇಲ್ಲಿಂದ ಊರಿಂದ ಕೆಲ್ಸಕ್ಕಂತ ಹೋದ ಫ್ಯಾಕ್ಟ್ರಿಗೆ. ಆಗ ಡ್ರೈವರ್ ಪರಿಚಯ ಆಗಿ ಡ್ರೈವರ್ ಜೊತೆ ಹೋಗಿ ಕೆಲಸ ಕಲ್ತಿರೋದು. ಹಾಗೆ. ಓಕೆ, ಅಂದ್ರೆ ಡ್ರೈವಿಂಗ್ ಮಾಡ್ಬೇಕಂತ ಹೋಗಿರೋದಲ್ಲ? ನಾವು ಕಂಪ್ನಿ ಕೆಲ್ಸಕ್ಕೆ ಹೋಗಿ ಪರಿಚಯ ಆಗಿ ಆಮೇಲೆ ಡ್ರೈವರ್ ಆಗಿರೋದು. ಹಾಗೆ. ಓಕೆ, ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗಿರೋದು. ಹೌದು, ನಿಮ್ಗೆ ಗೊತ್ತೇ ಇರ್ಲಿಲ್ಲ ನಾನು ಡ್ರೈವರ್ ಹಿಂಗಾಯ್ತು ಅಂತ ನಮ್ಗೆ ಗೊತ್ತೇ ಇರಲಿಲ್ಲ. ನಮ್ದು 10th ಎಕ್ಸಾಮ್ ಮುಗೀತು ತಕ್ಷಣ ನಾವು ತಮಿಳ್ನಾಡಿಗೆ, ನಮ್ಮ ಫ್ರೆಂಡ್ ನಮ್ಮೂರವ್ರೊಬ್ರು ತಮಿಳ್ನಾಡಲ್ಲಿ ಕೆಲಸ ಮಾಡ್ತಿದ್ರು. ಅವ್ರು ಲಾರಿ ಡ್ರೈವರ್ ಅವರು ಫ್ಯಾಕ್ಟ್ರಿ ಕೆಲ್ಸಕ್ಕೆ ಹೋಗ್ತಿದ್ರು. ಅವ್ರ ಹತ್ರ ಅವ್ರು ಕರ್ಕೊಂಡೋಗಿ ನಮ್ಮನ್ನ ತಮಿಳ್ನಾಡಿಗೆ ಬಿಟ್ರು. ಆಗ ನಮ್ ಜೀವನ ಸ್ಟಾರ್ಟ್ ಆಗಿದ್ದು. ಸರ್, ನಿಮ್ಗೆ ಹೋದಾಗ ಏನು ಸಮಸ್ಯೆ ಅನ್ಸಿಲ್ವಾ? ಏನ್ ಸಮಸ್ಯೆ ಅಂದ್ರೆ ನಿಮ್ಗೆ ತಮಿಳ್ ಬರ್ತಾ ಇತ್ತು? ತಮಿಳ್ ನಮ್ಗೆ ಗೊತ್ತಿರ್ಲಿಲ್ಲ. ಊರಿಂದ ಹೋದಾಗ ಹೋಯ್ತಾ ಕಲ್ತ್ಕೊಂಡಿದ್ವಿ. ಇವಾಗ ಒಂದ್ 4-5 ಭಾಷೆ ಬರ್ತದೆ. ಇವಾಗ 4-5 ಭಾಷೆ ಬರ್ತವೆ? ಕನ್ನಡ, ತಮಿಳು, ತೆಲುಗು, ಮಲಯಾಳಂ. ಮಲಯಾಳ ಬರುತ್ತಾ? 4-5 ಭಾಷೆ ಕಲ್ತಿರಲ್ಲ. ಇದಿಷ್ಟು ಭಾಷೆ ಕಲ್ತಿದ್ರಲ್ಲಿ ಸರ್, ಯಾವ್ದು ನಿಮಗೆ ಕಷ್ಟಕರವಾಗಿ ತುಂಬಾ ಟೈಮ್ ತಗೊಂಡು ಕಲ್ತಿರೋದು? ತುಂಬಾ ಟೈಮ್ ತಗೊಂಡು ಕಲ್ತಿರೋದು ಅಂದ್ರೆ ಮಲಯಾಳಂ ತುಂಬಾ ಕಷ್ಟ. ಮಲಯಾಳ ತುಂಬಾ ಕಷ್ಟ. ಹಿಂದಿ ಪರವಾಗಿಲ್ಲ. ನಮ್ಮ ಕನ್ನಡ ತರ. ತಮಿಳು ಅದೇ ರೀತಿ. ತಮಿಳು ನಮ್ಮ ಮಾತೃಭಾಷೆ ರೀತಿನೇ ಆಗೋಗುತ್ತೆ ನಮ್ಗೆ. ಎಲ್ಲೇ ಹೋಗಿದ್ರು ಇದು ಗಾಡಿ ನೋಡಿದ್ರೆ ತಮಿಳ್ನಾಡು ಗಾಡಿನೇ ಅಂತಾರೆ. ಆದ್ರೆ ತಮಿಳ್ ಪಕ್ಕ ಮಾತಾಡ್ತೀರಾ? ತಮಿಳು, ಮಲಯಾಳ ಪಕ್ಕ ಮಾತಾಡ್ತೀವಿ. ಹಾಗೆ. ಓಕೆ ಸರ್, ಏನಕ್ಕೆ ಬಿಟ್ಟು ಬಂದಿರೋದು ತಮಿಳ್ನಾಡು ಗಾಡಿ?
ಈಗ ಕೊರೋನಾ ಟೈಮಲ್ಲಿ ನಾವು ಶಿಫ್ಟ್ ಆಗಿದ್ದು ಪುನಃ. ಓ ಕೋವಿಡ್ ಟೈಮ್ ಅಲ್ಲಿ ಕೋವಿಡ್ ಟೈಮಲ್ಲಿ ಪುನಃ ನಮ್ ಕರ್ನಾಟಕ ಬಂದಿದ್ದು. ಸತ್ರ ನಮ್ ಕರ್ನಾಟಕ ಎಲ್ಲ ಸಾಯೋಣ ಅಂತ. ಹಾಗೆ ಹಂಗೆ. ಓಕೆ. ಕೋವಿಡ್ ಬರ್ಲಿಲ್ಲ ಆಗಿದ್ರೆ ಅಲ್ಲೇ ಇರ್ತಿದ್ವು. ಕೋವಿಡ್ ಬಂದ ತಕ್ಷಣ ಫ್ಯಾಕ್ಟ್ರಿನೂ ಸ್ವಲ್ಪ ಲಾಸ್ ಆ ಕಡೆ ಫ್ಯಾಕ್ಟ್ರಿಗಳೆಲ್ಲ ನಿಂತೋದು. ಆಮೇಲೆ ವ್ಯವಹಾರ ಒಂದ್ ಸ್ವಲ್ಪ ಕಷ್ಟ ಆಗೋಯ್ತು. ಹೌದು. ಆಮೇಲೆ ಎಷ್ಟು ಕಂಪನಿ ಲಾಸ್ ಅಲ್ಲ ಹೋಗಿದೆ. ಲಾಸ್ ಅಲ್ಲೇ ಆಮೇಲೆ ಬಂದ್ಬಿಟ್ಟು ನಾವು. ಹೌದು. ಅವಾಗ ಕೊರೋನಾ ಟೈಮಲ್ಲಿ ಒಂದ್ ಸ್ವಲ್ಪ ದಿನ ಗಾಡಿ ಓಡಿಸ್ತು. ಕೊರೋನಾ ಟೈಮಲ್ಲೂ ಗಾಡಿ ಓಡಿಸ್ತು. ಅಲ್ಲಿ ತಮಿಳ್ನಾಡಲ್ಲೇ ಓಡಿಸ್ತೆ. ನಮ್ ತಾಯಿನ ಇಲ್ಲಿ ಕರ್ಕೊಂಡ್ಬಿಟ್ಟು ಪುನಃ ಅಲ್ಲೇ ಅದೇ ಕಂಪ್ನಿಗೆ ಹೋಗಿ ಅಲ್ಲೂ ಕೊರೋನಾ ಟೈಮಲ್ಲಿ ಒಂದ್ 2 ವರ್ಷ ಗಾಡಿ ಓಡಿಸಿದ್ರೆ. ಆಮೇಲೆ ನಮ್ ಕರ್ನಾಟಕ ಗಾಡಿ ಸೆಟ್ಲ್ ಆಗ. ಈಗ ನಮ್ ಕರ್ನಾಟಕ ಗಾಡಿ ಬಂದು 3 ವರ್ಷ ಆಯ್ತು. 3 ವರ್ಷ. ಹಾಗೆ ಸರ್, ನಿಮ್ಗೆ ತಮಿಳ್ನಾಡು ಗಾಡಿಯಲ್ಲಿ ಇರ್ಬೇಕಾದ್ರೆ ಯಾವ ರೂಟ್ ಅಲ್ಲಿ ಜಾಸ್ತಿ ಓಡಾಡ್ತಾ ಇದ್ರಿ? ನಾವು ಜಾಸ್ತಿ ಬೊಂಬೈ, ಡೆಲ್ಲಿ. ಎಲ್ಲಿ ತಮಿಳ್ನಾಡಿಂದ ಬೊಂಬೈ, ಡೆಲ್ಲಿ, ಕಲ್ಕತ್ತಾ, ಓಕೆ, ಎಲ್ಲಾ ಊರು ಸುತ್ತಿದ್ದೀನಿ. ಆಲ್ ಓವರ್ ಇಂಡಿಯಾನೇ ಸುತ್ತಿದ್ದೀರಾ? ಸ್ವಲ್ಪ ಕಮ್ಮಿ ಆದ್ರೆ ಸುತ್ತಿದ್ದೀನಿ. ಜೈಪುರ, ಅಹಮದಾಬಾದ್. ಸರ್, ತುಂಬಾ ಜನ ಹೇಳ್ತಾರೆ ನಮ್ಮ ಈ ಕರ್ನಾಟಕ ಗಾಡಿ ಅಷ್ಟು ಲಾಂಗ್ ಹೋಗಲ್ಲ, ತಮಿಳ್ನಾಡು ಗಾಡಿ ತುಂಬಾ ಲಾಂಗ್ ಹೋಗುತ್ತೆ. ತಮಿಳ್ನಾಡು ಗಾಡಿನೇ ತುಂಬಾ ಅದು ರೀಸನ್ ಏನಕ್ಕೆ? ರೀಸನ್ ಅಂದ್ರೆ ಗಾಡಿಗಳು ಚೆನ್ನಾಗಿರುತ್ತೆ. ಅವ್ರದ್ದು ನ್ಯೂ ಮಾಡೆಲ್ ಗಾಡಿಗಳು ತೆಗಿತಾರೆ. ಹೊಸ ಗಾಡಿನೇ ಇರ್ತಾವ. ಹೊಸ ಗಾಡಿನೇ ತೆಗಿಯೋದು. ಓಕೆ. ಚಾಸಿ ಗಾಡಿ ಅವರು ಚಾಸಿ ತೆಗದೆ ಬಾಡಿ ಕ್ಯಾಬಿನ್ ಹಾಕ್ಸಿ ಲೈನ್ ಬಿಡೋದು. ಓಕೆ, ಸೆಕೆಂಡ್ಸ್ ಯಾವ್ದು ಪರ್ಚೇಸ್ ಮಾಡಲ್ಲ. ಬಟ್ ಎರಡನೇದು ಏನಂದ್ರೆ ತಮಿಳ್ನಾಡು ಡ್ರೈವರ್ಗಳು ಯಾವ್ದೇ ಊರಿಗೆ ಕಳ್ಸಿದ್ರು ಪಿನ್ ಕೋಡ್ ಇದ್ರೆ ಸಾಕು, ನಾವ್ ಯಾವ್ದೇ ಊರಿಗೆ ಹೋಗಿ ಅನ್ಲೋಡ್ ಮಾಡ್ತೀವಿ. ಅಂದ್ರೆ ಸರ್ ಪಿನ್ ಕೋಡ್ ಕೊಡ್ತಾರೆ. ಹೌದು, ಅಲ್ಲಿ ಊರಿನ ಪಿನ್ ಕೋಡ್ ಕೊಟ್ರೆ ಸಾಕು ನಿಮ್ಗೆ. ಎಲ್ಲಿ ಬೇಕಾದ್ರೆ ಹೋಗ್ತೀವಿ. ಎಲ್ಲಿ ಬೇಕಾದ್ರೆ. ಸರ್, ಇನ್ನು ಕೆಲವಷ್ಟು ಜನ ಹೇಳ್ತಾರೆ ತಮಿಳ್ನಾಡು ಕಡೆ ಲೋಡಿಂಗ್ ಎಲ್ಲ ಕಡಿಮೆ ಬಾಡಿಗೆ ಲೋಡ್ ಮಾಡ್ಕೊ ಹೋಗ್ತಾರೆ ಅಂತ. ಸರ್, ಇಡೀ ಇಂಡಿಯಾದಲ್ಲೇ 2 ಸ್ಟೇಟ್ ಅಲ್ಲಿ ಬಾಡಿಗೆ ಚೆನ್ನಾಗಿರೋದು. ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ. ಹೌದು. ಮೂರನೇದು ಫಸ್ಟ್ ಮಹಾರಾಷ್ಟ್ರ ಸರ್, 2ನೇದು ಕರ್ನಾಟಕ. ಹೌದು. 3ನೇದು ಇದು ತೆಲಂಗಾಣ. ಹೌದು. ಆಂಧ್ರ. ಲೋ ಕ್ಲಾಸ್ ಬಾಡಿಗೆ ಅಂದ್ರೆ ಕೇರಳ, ತಮಿಳ್ನಾಡು. ಹೌದು. ಅಲ್ಲ, ಅಲ್ಲಿನ ಗಾಡಿ ಅವರೆಲ್ಲ ಅಲ್ಲಿ ಕಡಿಮೆ ಬಾಡಿಗೆ ಅಂತಾನೆ ಇಲ್ಲೂ ಸಹ ಕಡಿಮೆ ಬಾಡಿಗೆಗೆ ಆದ್ರೆ ಹೋಗ್ಬಿಡ್ತಾರೆ ಅಂತಾರೆ. ನಿಜನಾ? ಹೌದು, ನಿಜ ಸರ್. ನಿಜ ಸರ್. ಜಾಸ್ತಿ ಕೇಳಲ್ಲ. ಈ ಜಾಸ್ತಿ ಈಗ ನಿಮ್ ಹತ್ರ ನಾವು ಬರ್ತೀವಿ, ನಿಮ್ ಹತ್ರ ನಾವು ಬಾಡಿಗೆ, ನೀವು ಒಂದ್ ಬಾಡಿಗೆ ಆದ್ರೆ ಈಗ 10 ಟ್ರಾನ್ಸ್ಪೋರ್ಟ್ ಇರುತ್ತೆ ಒಂದ್ ಊರಲ್ಲಿ. ಹೌದು. ಇವಾಗ ಒಂದ್ ಊರಲ್ಲಿ 10 ಟ್ರಾನ್ಸ್ಪೋರ್ಟ್ ಇರುತ್ತೆ. 10 ಟ್ರಾನ್ಸ್ಪೋರ್ಟ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಈಗ ನಿಮ್ ಹತ್ರ ಬಂದ್ರೆ ನೀವು ಈಗ ಪಾರ್ಟಿಗೆ ಯಾರು ಬಾಡಿಗೆ ಕಮ್ಮಿ ಗಾಡಿ ಕೊಡ್ತಾರೆ ಅವ್ರಿಗೆ ಹೋಗುತ್ತೆ. ಇವಾಗ ಗ್ರೂಪ್ ಗಳಾಗಿದೆ. ನನ್ನ ಹತ್ರ ಹೆಚ್ಚು ಕಡಿಮೆ 450 ಗ್ರೂಪ್ ಇದೆ. ಓ, ಬರೀ ಟ್ರಾನ್ಸ್ಪೋರ್ಟ್ ಇಂಡಸ್ಟ್ರಿ ಗ್ರೂಪ್ ಆಲ್ ಓವರ್ ಇಂಡಿಯಾ ಗ್ರೂಪ್ ಇದೆ. ಓ, ಆಲ್ ಓವರ್ ಇಂಡಿಯಾ ಲೋಡಿಂಗ್. ಹೌದು ಸರ್. ಯಾವ ತರ ಸರ್ ಅದರಲ್ಲಿ ಲೋಡ್ ಬರುತ್ತೆ? ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್. ಓ, ಇದೆಲ್ಲ ಲಾರಿ ಅವ್ರದ್ದೇ ಅಲ್ವಾ? ಹೌದು ಸರ್. ಸರ್, ಅದ್ರಲ್ಲಿ ಯಾವ ತರ ಲೋಡಿಂಗ್ ಸೆಟ್ ಮಾಡ್ತಾರೆ? ನಾವು ಇವಾಗ ಯಾವ ಊರಲ್ಲಿ ಹೋಗಿ ಅನ್ಲೋಡ್ ಮಾಡಿರ್ತೀವಿ. ಇವಾಗ ಇವು ಒಳ್ಳೆ ಬೆನಿಫಿಟ್ ಆಗಿದೆ. ಆದ್ರೂ ಇದ್ರಲ್ಲಿ ಮೋಸ ಆಗುತ್ತೆ. ಹೌದು. ಇದ್ರಲ್ಲಿ ಗ್ರೂಪ್ ಅಲ್ಲೂ ಮೋಸ ಆಗುತ್ತೆ. ನೋಡಿ ಮಾಡಿ ಹೋಗ್ಬೇಕು. ಹೌದು. ಲೋಡ್ ಮಾಡಿ ಹೋಗಿ ಆದ್ಮೇಲೆ ದುಡ್ಡು ಬರುತ್ತೆ ಅಂತಾರ. ಅದು ರಿಸೀವ್ಡ್ ಬ್ಯಾಲೆನ್ಸ್ ಯಾವಾಗ್ಲೂ 2,000 ರೂಪಾಯಿ ಇಟ್ಕೊಂಡು ಮಿಕ್ಕಿದ್ದು ಲೋಡ್ ಮಾಡಾದ್ಮೇಲೆ ನಮ್ಮ ಅಕೌಂಟ್ ಏರಿದ್ಮೇಲೆ ತಗೊಂಡೋಗಿ ಅನ್ಲೋಡ್ ಮಾಡ್ಬೇಕು. ಅನ್ಲೋಡ್ ಮಾಡ್ತೀನಿ ಹೋಗು, ಅನ್ಲೋಡ್ ಮಾಡಿದ್ಮೇಲೆ ಕೊಡ್ತೀನಿ ಹೋಗು ಅಂದ್ರೆ ಹೋಗ್ಬಾರ್ದು. ರಿಸೀವ್ಡ್ ಬ್ಯಾಲೆನ್ಸ್ 2,000 ಹೋದ್ರೋಯ್ತು ಅಂದ್ಬಿಟ್ಟು ಹೋಗಿ ಅನ್ಲೋಡ್ ಮಾಡ್ಬೋದು. ನಮ್ಮ ಅಕೌಂಟ್ ಬಂದ್ಮೇಲೆ ಹೋಗ್ಬೇಕು ಅಷ್ಟೇ. ಬಾಡಿಗೆ ಗೀಟರ್ ಮಾತ್ರ ಹೋಗ್ಬೇಕು ಸರ್, ಇಲ್ಲಾಂದ್ರೆ ಹೋಗ್ಲೇಬಾರ್ದು. ಹೌದು. ಗ್ರೂಪ್ಸ್ ಅಲ್ಲೆಲ್ಲ ಕಡಿಮೆ ಬಾಡಿಗೆ, ಗ್ರೂಪ್ ಅಲ್ಲೆಲ್ಲ ಕಡಿಮೆ ಬಾಡಿಗೆ ಹಾಕ್ತಾರೆ. ಆದ್ರೆ ನಾವು ತಿಳ್ಕೊಂಡು ನೋಡ್ಕೊಂಡು ಹೋಗ್ಬೇಕು ಸರ್. ಹೌದು. ಯಾವ್ದು ಚೆನ್ನಾಗಿದೆ ಅಂತ ಹುಡುಕ್ಬೇಕು ಸರ್. ಹುಡುಕಿ ಹೋಗ್ಬೇಕು ಸರ್. ಇವಾಗ ಲೈನ್, ಈಗ ಬೇಸಿಗೆ ಕಾಲಕ್ಕೆ ಒಂದ್ ಲೈನ್ ಓಡಿಸ್ಬೇಕು, ಮಳೆಗಾಲಕ್ಕೆ ಒಂದ್ ಲೈನ್ ಓಡಿಸ್ಬೇಕು. ತಮಿಳ್ನಾಡು ಸೀಸನ್ ಟೈಮ್ ಅಲ್ಲಿ ಒಂದ್ ಜಾಗ ಓಡಿಸ್ಬೇಕು. ಎಲ್ಲಾ ದಿನ ಒಂದೇ ರೋಡ್ ಅಲ್ಲಿ ಯಾವಾಗ್ಲೂ ಲೋಡ್ಗಳು ಸಿಕ್ಕಲ್ಲ. ಸೀಸನ್ ತಕ್ಕ ಗಾಡಿಗಳು ಲೋಡ್ ಆಗುತ್ತೆ. ಇವಾಗ ಹುಬ್ಳಿ, ಬೆಳಗಾಮು, ಈ ಕಡೆ ಎಲ್ಲ ಸಕ್ಕರೆ, ಈರುಳ್ಳಿ, ಕೇರಳಕ್ಕಾಗುತ್ತೆ, ತಮಿಳ್ನಾಡು ಆಗುತ್ತೆ. ಒಳ್ಳೆ ಬಾಡಿಗೆ ಆಗುತ್ತೆ ಸೀಸನ್ ಟೈಮ್ಗೆಲ್ಲ. ಇವಾಗ ಸೀಸನ್ ಕಮ್ಮಿ ಆಗಿದೆ. ಹೌದು. ಇನ್ನು ಮಾರ್ಚ್ ಏಪ್ರಿಲ್ ಸ್ಟಾರ್ಟ್ ಆಯ್ತು ಅಂದ್ರೆ ಸಕ್ಕರೆ ಸ್ಟಾರ್ಟ್ ಆಗುತ್ತೆ ಈ ಕಡೆ. ಹೌದು. ನಮ್ಮ ಉತ್ತರ ಕರ್ನಾಟಕ ಸೈಡ್ ಸಕ್ಕರೆ ಸ್ಟಾರ್ಟ್ ಆಗುತ್ತೆ. ಕೇರಳ, ಆಂಧ್ರ ಎಲ್ಲಾ ಕಡೆನೂ ಆಗುತ್ತೆ. ಆಲ್ ಓವರ್ ಇಂಡಿಯಾ ಎಲ್ಲಾ ಕಡೆ ಬಾಡಿಗೆ ಚೆನ್ನಾಗಿರುತ್ತೆ. 3,000 ಹತ್ತಿರ ಇರುತ್ತೆ. ಇವಾಗ ಸೀಸನ್ ಅಂದ್ರೆ ನಮ್ದು ಗಣಪತಿ ಹಬ್ಬ ಆದ್ಮೇಲೆ ಒಂದ್ 4 ತಿಂಗಳು 5 ತಿಂಗಳು ಇರ್ತದಲ್ಲ. ಹೌದು. ಸೆಪ್ಟೆಂಬರ್ ಇಂದ ಆ ಟೈಮಲ್ಲಿ ಒಳ್ಳೆ ಬಾಡಿಗೆ ಸಿಗ್ತವೆ. ಹೌದು. ಇವಾಗ ಸ್ವಲ್ಪ ಫುಲ್ ಡಲ್. ಇವಾಗ ಇನ್ನೊಂದು ಈ ತಿಂಗ ಮುಗೀತು ಅಂದ್ರೆ ಡಲ್. ಹೌದು. ಅಂದ್ರೆ ಮಾರ್ಚ್ ಎಂಡ್ ಬಂದಷ್ಟೇ ಡಲ್ ಆಗೋಯ್ತದೆ. ಈಗ ಮಾರ್ಚ್, ಏಪ್ರಿಲ್, ಮೇ, ಜೂನ್ ಗಂಟೆ ಒಂದ್ ಸ್ವಲ್ಪ ಕಷ್ಟ. ಅದಾದ್ಮೇಲೆ ರಿಕವರಿ ಆಗೋದು. ರಿಕವರಿ ಹಾಗೆ. ಆಗ ನಾವು ಈ ಟೈಮ್ ಅಲ್ಲಿ ಮಾರ್ಚ್ ಮುಗಿದ್ಮೇಲೆ ನಾವು ಸಕ್ಕರೆ ಸ್ಟಾರ್ಟ್ ಆಗೋದು. ಸಕ್ಕರೆ ಹೊಡೆಯಕ್ಕೆ ಸ್ಟಾರ್ಟ್ ಆಗೋದು. ಆ ಕಡೆ ಹೋಗ್ಬಿಡ್ತೀರಾ? ಇವಾಗ ಜ್ಯೂಸ್ ಸ್ಟಾರ್ಟ್ ಆಗೋಯ್ತು. ಎಲ್ಲಾ ಕಡೆನೂ ಜ್ಯೂಸ್ ಸ್ಟಾರ್ಟ್ ಆಗೋಯ್ತು. ಇವಾಗ ನಮ್ದು ಚಾಮರಾಜನಗರ, ಚಾಮರಾಜನಗರ, ನಂಜನಗೂಡು, ಮೈಸೂರಲ್ಲಿ ಈಗ
ಜ್ಯೂಸ್ಗಳು ಅಂದ್ರೆ ಬೇಸಿಗೆ ಕಾಲ ಸ್ಟಾರ್ಟ್ ಆಯ್ತು. ಬೇಸಿಗೆ ಕಾಲ ಸ್ಟಾರ್ಟ್ ಆದಾಗ ಜ್ಯೂಸ್ಗಳು ಸ್ಟಾರ್ಟ್ ಆಗುತ್ತೆ. ನಮ್ದು ಯಾವ್ಯಾವ ಫ್ಯಾಕ್ಟ್ರಿಗಳು ಜ್ಯೂಸ್ ಫ್ಯಾಕ್ಟ್ರಿಗಳು ಎಲ್ಲೆಲ್ಲಿ ಇರುತ್ತೆ ಅಲ್ಲೋಗಿ ಲೋಡ್ ಮಾಡ್ಕೊಂಡು ಎಲ್ಲಿಗೆ ನಮಗೆ ಬೇಕು, ಎಲ್ಲಿ ಲೋಡಿಂಗ್ ಪಾಯಿಂಟ್ ಇದೆ ಅಲ್ಲಿಗೆ ಹೋಗ್ತೀವಿ. ಓ, ನೀವು ಹೇಳಿದ ಕಡೆನೇ ಬಾಡಿಗೆ ಕೊಡ್ತಾರಾ? ಹೌದು ಸರ್, ನಾವು ಟರ್ನ್ ಹಾಕೊಂಡು ಇರ್ತೀವಿ ಸರ್. ಓ, ಸೀಸನ್ ಬಂತಂದ್ರೆ ಹೋಗ್ಬಿಡ್ತೀರಾ ಆ ಕಡೆ? ಹೋಗ್ಬಿಡ್ತೀವಿ. ಬಾಡಿಗೆ ಚೆನ್ನಾಗಿರುತ್ತೆ. ಬಾಡಿಗೆ ಚೆನ್ನಾಗಿರುತ್ತೆ. ಓಕೆ. ಹಾಗೆ ಸರ್, ನೀವು ತಮಿಳ್ನಾಡು ಓನರ್ ಹತ್ರ ಇರ್ಬೇಕಾದ್ರೆ ಅವ್ರ ಓನರ್ ನಿಮ್ಗೆ ಹೇಳ್ತಾ ಇದ್ದೀರಾ ಅಂದ್ರೆ ಆಲ್ ಓವರ್ ಸರ್ ನಮ್ಮ ಕರ್ನಾಟಕ ಇಂತ ಬುದ್ಧಿವಂತರು ತಮಿಳ್ನಾಡವ್ರ ಸರ್ ಓನರ್ಗಳು. ಬುದ್ಧಿವಂತರ? ಭಾರಿ ಬುದ್ಧಿವಂತರು. ಲಾರಿ ಫೀಲ್ಡ್ ಅಲ್ಲಿ ತಮಿಳ್ನಾಡು ಓನರ್ಗಳು ಭಾರಿ ಬುದ್ಧಿವಂತರು, ತಮಿಳ್ನಾಡು ಡ್ರೈವರ್ಗಳು ಅದೇ ರೀತಿ ಭಾರಿ ಬುದ್ಧಿವಂತರು. ಏನಕ್ಕೆ ಸರ್ ಹಾಗೆ? ಹೇಗೆ ಅಂದ್ರೆ ಸರ್, ಅವರು ಈ ಪಾಯಿಂಟ್ ಹೋದ್ರೆ ಈ ಪಾಯಿಂಟ್ ಅಲ್ಲಿ ಲೋಡ್ ಆಗುತ್ತೆ ಅಂತ ಕನ್ಫರ್ಮ್ ಆಗಿರ್ತಾರೆ. ಹೌದು, ಸುತ್ತಾಡಿರ್ತಾರೆ. ನಮ್ ಕರ್ನಾಟಕದವರು ಸುತ್ತಾಡ್ತಾರೆ ಸರ್. ನಮ್ ಕರ್ನಾಟಕದವರು ಓಡಿಸ್ತಾರೆ, ಚಿಕ್ಕ ಗಾಡಿಗಳು ಎಲ್ಲಾ ಕಡೆನೂ ಓಡ್ತಾರೆ, ತರಕಾರಿ ಹೊಡಿತಾರೆ, ಎಲ್ಲಾನು ಮಾಡ್ತಾರೆ. ನಾವು ಹೊಡಿತೀವಿ ಸರ್. ಎಲ್ಲಿ ಒಡ್ಡನ್ ಛತ್ರದಿಂದ ನುಗ್ಗಕಾಯಿ, ಕಲ್ಕತ್ತಾ ಇದೇ 12 wheel ಅಲ್ಲಿ 12 wheel ಅಲ್ಲೇ ಹೊಡಿತೀವಿ. ಟೈಮಿಂಗ್ ಲೋಡ್ ಸರ್. ನಮ್ಗೆ 12 wheel ಅಲ್ಲಿ 32 ಗಂಟೆ ಟೈಮ್, 31 ಗಂಟೆ ಟೈಮ್ ಒಡ್ಡನ್ ಛತ್ರದಿಂದ. ಓಕೆ. ವಾಸಿ 2 ಡೆಲಿವರಿ ಕೊಡ್ತಾರೆ. ಒಡ್ಡನ್ ಛತ್ರ ಎಲ್ಲಿ ಬರುತ್ತೆ ಸರ್? ಒಡ್ಡನ್ ಛತ್ರ ಮಧುರೈ ಗೊತ್ತಾ? ತಮಿಳ್ನಾಡು. ಓಕೆ. ಮಧುರೈ ಹತ್ರ ಒಡ್ಡನ್ ಛತ್ರ. ಅಲ್ಲಿಂದ ನುಗ್ಗಕಾಯಿ ಹೊಡಿತೀವಿ, ಕೋಲಾರಿಂದ ಟೊಮೊಟೊ ಹೊಡಿತೀವಿ. ಅದು ಸೀಸನ್ ಎಲ್ಲ ಮುಗ್ದಿದೆ ಇವಾಗೆಲ್ಲ ಮುಗಿದಿದೆ. ಚಿಕ್ಕಮಂಗ್ಳೂರಿಂದ ಹೊಡಿತೀವಿ, ಹಾಸನದಿಂದ ಹೊಡಿತೀವಿ. ಈಗ ಹಾಸನ, ಅರ್ಕಲಗೂಡು ಆ ಸೈಡ್ ಎಲ್ಲ ಸೀಸನ್ ಕಮ್ಮಿ ಆಗಿ ಹೋಗಿದೆ. ಇವಾಗ ಟೈಮಿಂಗ್ ಲೋಡ್ ಕಡಿಮೆ. ಟೈಮಿಂಗ್ ಲೋಡ್ ಎಲ್ಲ ಕಮ್ಮಿ ಆಗ್ಬಿಟ್ಟಿದೆ. ಇವಾಗ ಟ್ರಾನ್ಸ್ಪೋರ್ಟ್ ಲೋಡ್ಗಳು ಓಡಿಸ್ಕೊಂಡಿದ್ವಿ. ಇದು ನುಗ್ಗೆಕಾಯಿಗೆ ಎಷ್ಟು ಅವರ್ ಕೊಡ್ತಾರೆ? 30-31 ಗಂಟೆ ಟೈಮ್ ಕೊಡ್ತಾರೆ. ಅದು 12 wheelಗೆ 14 wheelಗೆ ಆತರನಾ? ಚಿಕ್ಕ ಗಾಡಿಗೆ 24 ಗಂಟೆ, 26 ಅವರು. ಓಕೆ. ದೊಡ್ಡ ಗಾಡಿಗೆ 31 ಗಂಟೆ. ಓಕೆ. ಅದೇ 14 wheelಗೆ ಆಗಿದ್ರೆ ಇವಾಗ ಬರೋ ಗಾಡಿಗಳೆಲ್ಲ ಈಸಿ ಸರ್. ಇವಾಗ ಒಳ್ಳೆ ಚೆನ್ನಾಗಿದೆ ಗಾಡಿಗಳು. ಈಗ ಬರೋ ಮಾಡೆಲ್ಗಳು ಈ BS6 ಈಗ 2024-25 ಗಂಟ ಒಂದ್ ಸ್ವಲ್ಪ ಗಾಡಿಗಳು ಕಂಪ್ಲೇಂಟ್ ಇತ್ತು. ಇವಾಗ 2020 ಈ ವರ್ಷದಿಂದ ಒಳ್ಳೆ ಗಾಡಿಗಳು ಬಿಟ್ಟಿದ್ದಾರೆ. ಒಳ್ಳೆ ಚೆನ್ನಾಗಿದೆ. ಈಗ ಬರೋ ಗಾಡಿಗಳೆಲ್ಲ ಚೆನ್ನಾಗಿದೆ ಸರ್. ಓಕೆ ಸರ್, ತುಂಬಾ ಚೆನ್ನಾಗಿದೆ. ಸ್ಮೂತ್ ಆಗಿದೆ ಗಾಡಿ. ಓಡಿಸಿದ್ರೆ ಟಯರ್ಡ್ ಬರಲ್ಲ, ಟಯರ್ಡ್ ಆಗಲ್ಲ. ಎಷ್ಟು ಕಿಲೋಮೀಟರ್ ಬೇಕಾದ್ರೂ ಕುಂತ್ಕೊಂಡು ಓಡಿಸಬಹುದು ಸರ್. ನೀವು ತಮಿಳ್ನಾಡು ಗಾಡಿ ಓಡಿಸ್ಬೇಕಾದ್ರೆ ಏನಕ್ಕೆ ಸರ್ ಅದು 60-80 ಒಳಗೆ ಇರ್ತಿದ್ರಿ ಮೊದ್ಲು? ಅದಕ್ಕಿಂತ ಜಾಸ್ತಿ ಓಡಿಸೋದೇ ಇಲ್ಲ. ಓಡಿಸಿಲ್ಲ ಮೊದ್ಲು. ಆ BS3 ಇದೇ ಮಾಡಲ್ BS3 ಅಲ್ಲಿ 100-110 ಹೆಚ್ಚಾಯ್ತದೆ ತಮಿಳ್ನಾಡು ಗಾಡಿಯಲ್ಲಿ. ಆಗ ಸ್ಟಾರ್ಟಿಂಗ್ ಬಂದ್ ಗಾಡಿಲಿ. ಹೌದು. ಓಡಿಸ್ತಾ ಗಾಡಿ ಮೇಂಟೆನೆನ್ಸ್ ಕಮ್ಮಿ ಮಾಡಿದಾಗ ಪಿಕಪ್ ಕಮ್ಮಿ ಆಗುತ್ತೆ. ಹೌದು. ಹಾಗೆ ಅದಕ್ಕೋಸ್ಕರ ಓಡಿಸಲ್ಲ ನೀವು? ಓಡಿಸ್ಬೇಕು ಅಂತ ಕುಂತ್ಕೊಂಡ್ರೆ ಓಡಿಸ್ತೀವಿ ಸರ್. ಲೋಡ್ ತಕ ಓಡಿಸ್ತೀವಿ ಸರ್. ಈಗ ಹೊರಗಡೆ ಲೋಡ್ಗೆಲ್ಲ ರಿಸಿಪ್ಟ್ ತಗೊಳ್ಳಿ, ಮಾರ್ಕೆಟ್ ಲೋಡ್ಗೆಲ್ಲ ರಿಸಿಪ್ಟ್ ತಗೋತೀವಿ ಅಷ್ಟೇ. ಓಕೆ. ನೀವು ಓನರ್ ಹೇಳಿರ್ತಾರ? ಓನರ್ ಏನು ಹೇಳೋದಲ್ಲ, ಅವ್ರಿಗೆ ಗೊತ್ತು, ಏನು ಹೇಳಲ್ಲ. ಎಲ್ಲ ಕಡೆಗೂ GPS ಇದೆಯಲ್ಲ ಸರ್. ಓನರ್ ನೋಡ್ತಾ ಇರ್ತಾರೆ. ಓನರ್ ಈ ಗಾಡಿ ಇಷ್ಟೇ ಟೈಮ್ ಇಲ್ಲೇ ನಿಂತೈತೆ, ಇದೇ ಸ್ಪೀಡ್ ಅಲ್ಲಿ ಹೋಗ್ತೈತೆ ಗಾಡಿ. ಹೌದು. ಇಲ್ಲೇ ಸ್ಟಾಪ್ ಆಗಿ ಸೇಫ್ಟಿ ಜಾಗ ಇದೇನೋ ಇಲ್ವಾ? ಸೇಫ್ಟಿ ಇಲ್ಲಿಗೆ ಇವಾಗ ನಮ್ಮ ಓನರ್ ನೋಡ್ತಾರೆ. ಇವಾಗ ಟೋಲ್ ಗೇಟ್ ಹತ್ರ ನಿಂತೈತೆ. ಹೌದು, ಸೇಫ್ಟಿ ಇದೆ. ಇವಾಗ ನಮ್ಗೆ ಸರ್ ಇವಾಗ ಗೋವಾ ಒಳಗಡೆ ಹೋಗಕ್ಕಲ್ಲ. ನಾವು ನೈಟ್ 10 ಗಂಟೆ 9 ಗಂಟೆ ಮೇಲೆ ಪಾಸ್ ಆಗ್ತೀವಿ. ಹೌದು. ಟ್ರಾಫಿಕ್ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ಕಾರ್ನರ್ ಟ್ರಾಫಿಕ್ ಕಮ್ಮಿ ಆದ್ಮೇಲೆ ಗೋವಾ ಒಳಗಡೆ ಹೋಗ್ತೀವಿ. ಹೌದು. ಯಾವ ತರ ಐಟಮ್ ತುಂಬಿದ್ದೀರಾ ಸರ್ ಇವಾಗ ನಾವು ನಮ್ಮ ಚಾಮರಾಜನಗರದಿಂದಾನೆ ಸ್ಲ್ಯಾಬ್ ಕಲ್ಲು ಮನೆಗೆ, ಹೋಟ್ಲ್ಗಳಿಗೆ ಸ್ಲ್ಯಾಬ್ ಕಲ್ಲು, ಬಟ್ಟೆ ಒಗಿತಾರಲ್ಲ, ಬಟ್ಟೆ ಒಗೆಯೋದು, ಡೆಕೋರೇಷನ್ಗೂ ಹೋಗ್ತಾರೆ. ಅದ್ರ ಕೆತ್ತಿ ಡೆಕೋರೇಷನ್ ಹೋಗ್ತಾರೆ. ಹಾಗೆ ಸರ್, ನೀವು ನುಗ್ಗೆಕಾಯಿ ತುಂಬ್ತಿದ್ರ ಅಂತ ಹೇಳಿದ್ರಲ್ಲ ಸರ್, ಎಷ್ಟು ಅವರ್ ಕೊಡ್ತಾ ಇದ್ರು? 30-31 ಗಂಟೆ ಟೈಮ್ ಸರ್. ಒಡ್ಡನ್ ಛತ್ರ, ವರ್ಷನಾಡು ಅಂತ ಇದೆ ಸರ್. ವೈಗೆ ಡ್ಯಾಮ್ ಅಂತಿದೆ. ಅಲ್ಲಿಂದ ಇಲ್ಲಿಗೆ? ಅಲ್ಲಿಂದ ಬೊಂಬೈ. ಹೆಂಗೆ ಗೊತ್ತು ಸರ್ ಡೆಲಿವರಿ? ಒಂದೇ ಜಾಗ ಕೊಡಲ್ಲ ಡೆಲಿವರಿ. ಹೋಗುವಾಗ ಸತಾರ, ಓಕೆ, ಪೂನಾ, ಬೊಂಬೈ 3 ಡೆಲಿವರಿ ಕೊಡ್ತೀವಿ. 3-4 ಡೆಲಿವರಿ ಇರುತ್ತೆ. 3 ಡೆಲಿವರಿ ಕಂಪಲ್ಸರಿ. 3 ಡೆಲಿವರಿ. ಒಂದೇ ಡೆಲಿವರಿ ಸಾಧ್ಯನೇ ಇಲ್ಲ. ಓಕೆ. 3 ಡೆಲಿವರಿ ಕೊಟ್ಬಿಟ್ಟೆ ಹೋಗ್ಬೇಕು. ಕೋಲಾಪುರ ಒಂದು ಮೇನ್ ರೋಡ್ ಅಲ್ಲೇ ಬಂದು ಗಾಡಿ ಚೇಂಜ್ ಮಾಡ್ಕೊಂಡು ಹೋಗ್ತಾರೆ. ಪೂನಾ ಒಂದು ಮಾರ್ಕೆಟ್ಗೆ ಹೋಗಿ ಇಳಿಸ್ಬಿಟ್ಟು ಮಾರ್ಕೆಟಿಂದ ಹಂಗೆ ಬೈಪಾಸ್ ಹತ್ರ ಏನು ನಾವು ಊಟ ತಿಂಡಿನೇ ಮರ್ತ್ಬಿಟ್ಟಿರ್ತೀವಿ ಆ ಟೈಮಲ್ಲಿ. ಎಷ್ಟು ಮಂತ್ ನಡೆಯುತ್ತೆ ಸರ್ ಅದು? ನಮ್ಗೆ 3 ತಿಂಗಳು ನಡೆಯುತ್ತೆ ಸರ್. 3 ತಿಂಗಳ? ಎಷ್ಟು ಟ್ರಿಪ್ ಮಾಡ್ತೀರಾ 3 ತಿಂಗಳಲ್ಲಿ? 3 ತಿಂಗಳಲ್ಲಿ ಹೆಚ್ಚು ಕಡಿಮೆ ಅಂದ್ರು ಒಂದು 10 ಟ್ರಿಪ್ ಮಾಡ್ತೀವಿ. 10ರಿಂದ 11. ಓಕೆ. ಲೀವ್ ಹಾಕ್ತಿದ್ರೆ ಒಂದು 11-12 ಟ್ರಿಪ್ ಮಾಡ್ತೀವಿ. ಲೀವ್ ಹಾಕಿದ್ರೆ ಒಂದು 9 ಟ್ರಿಪ್. 3 ತಿಂಗಳಿಗೆ? 3 ತಿಂಗಳಿಗೆ ಅಷ್ಟೇ ಸರ್ ನಡೆಯೋದು. ಅಷ್ಟೇ. ಆ ಕಡೆಯಿಂದ ಏನ್ ತುಂಬ್ಕೊ ಬರ್ತೀರಾ? ಆ ಕಡೆಯಿಂದ ಓಲ್ವಾ ಆಯಿಲ್ ಆಗುತ್ತೆ. ನಮ್ಮ ಸೌತಿಗ ಎಲ್ಲ ಈ ಕಡೆನೆ. ತಮಿಳ್ನಾಡು, ಕೇರಳ ಒಂದು ತ್ರಿವೇಂದ್ರಂ ತುಂಬ್ತೀವಿ. ಇಲ್ಲಿಂದ ಬೊಂಬೈಯಿಂದ. ಬೊಂಬೈಯಿಂದ ತ್ರಿವೇಂದ್ರಂ ತುಂಬ್ಕೊಂಡು ಹೋಗಿ ತ್ರಿವೇಂದ್ರಂ ಇಳಿಸ್ಬಿಟ್ಟು ಅಲ್ಲಿಂದ ತಿರುನೆಲ್ವೇಳಿ ಬಂದು ಪೇಪರ್ ಹಾಕ್ತಿವಿ. ತಿರುನೆಲ್ವೇಳಿಲಿ ಫ್ಯಾಕ್ಟ್ರಿ ಇದೆ. ಹೌದು, ಪೇಪರ್ ಫ್ಯಾಕ್ಟ್ರಿ ಇದೆ.
ಅಲ್ಲಿಂದ ಮಧುರೆ, ಒಡ್ಡನ್ಚಿತ್ರ, ಕೊಯಂಬತ್ತೂರು ಆ ಸೈಡ್ ತುಂಬ್ತೀವಿ. ಇಲ್ಲಾಂದ್ರೆ ಮೈಸೂರು ತುಂಬ್ತೀವಿ. ಮೈಸೂರು ಅಲ್ಲಿಂದ ಎಮ್ಟಿ ಹೋಗ್ಬಿಡ್ತೀರಾ? ಹಾಗೆ ಬಂದು ಹೆಂಗ್ ಲೋಡಿಂಗ್ ಪಾಯಿಂಟ್ ಇದೆ ಅಲ್ಲಿ ಸರ್ ನಾವು 300 ಕಿಲೋಮೀಟರ್ ಅಲ್ಲೇ ಎಮ್ಟಿ ಓಡಿಸ್ತೀವಿ. ನೀವು ತಮಿಳ್ನಾಡವರು? ತಮಿಳ್ನಾಡು. ಇವಾಗ ನಾ ಗೋವಾ ಇಳಿಸ್ರು ನಮ್ಗೆ ಸಕ್ಕರೆ ಬಾಡಿಗೆ ಒಳ್ಳೆ ಬಾಡಿಗೆ ಹಾಕ್ತಾರೆ. ನಾವು ಬೆಳಗಾಂ ಎಮ್ಟಿ ಹೋಗ್ತೀವಿ. ಬೆಳಗಾಂ ಎಮ್ಟಿ ಹೋಗ್ತೀರಾ? ಇಲ್ಲಿಂದ ಗೋವಾದಲ್ಲೂ ಆಗುತ್ತೆ, ಪೇಪರ್ ಲೋಡ್ ಆಗುತ್ತೆ, ಆಮೇಲೆ ಪಿಕಾನ್ ಆಗುತ್ತೆ, ಎಲ್ಲ ಆಗುತ್ತೆ. ಇಲ್ಲೂ ಆಗುತ್ತೆ ಲೋಡಿಂಗ್ ಪಾಯಿಂಟ್. ಗಾಡಿಗಳು ಜಾಸ್ತಿ ಇತ್ತು ಅಂದ್ರೆ ನಾವು ಎಮ್ಟಿ ಹೊಡೆದು ಬಿಡ್ತೀವಿ ಸರ್. ಎಮ್ಟಿ ಹೊಡೆದ್ ಬಿಡ್ತೀರಾ? ಹೌದು ಸರ್. ಹಾಗೆ ಅಲ್ವಾ? ಹೌದು ಸರ್. ಓ ಸರ್, ತುಂಬಾ ಜನ ಹೇಳ್ತಾರೆ ತಮಿಳ್ನಾಡವರು ಟಾಟಾ ಗಾಡಿ ಆಯ್ಕೆನೆ ಮಾಡಲ್ಲ, ಬರೀ ಲೈಲ್ಯಾಂಡ್ ಅಷ್ಟೇ ಮಾಡ್ತಾರೆ. ಏನಕ್ಕೆ ಸರ್? ಸರ್ ಭಾರತ್ ಬೇಸ್ನು ಆಯ್ಕೆ ಮಾಡಲ್ಲ ತಮಿಳ್ನಾಡಲ್ಲಿ. ಲೈಲ್ಯಾಂಡೇ ಜಾಸ್ತಿ ಇಷ್ಟಪಡೋದಂದ್ರೆ ಇಲ್ಲ ಸರ್. ಲೈಲ್ಯಾಂಡ್ ಒಂಥರ ಕಲ್ಲಿದ್ದಂಗೆ ಅಂದ್ರೆ ಚೆನ್ನಾಗಿರುತ್ತೆ ಗಾಡಿ. ಮೇಂಟೆನೆನ್ಸ್ ಭಾರತ್ ಬೆನ್ಸ್ ಒಂದು ಮೇಂಟೆನೆನ್ಸ್ ಕಮ್ಮಿ, ಚೆನ್ನಾಗಿದೆ ಗಾಡಿ ಅಂತಾರೆ. ಅದು ಸಪರೇಟ್ ಕ್ಯಾಬಿನ್, ಅದು ಹೌದು, ಸಪರೇಟ್ ಬಾಡಿ, ಕುಳ್ಕುತ್ತೆ. ನಮ್ಗೆ ಹಾರ್ಟ್ ಅಟ್ಯಾಕ್ ಪೊಸಿಷನ್ ಬರ್ತದೆ. ಅದು ಓಡ್ಸಕ್ ಚೆನ್ನಾಗಿರುತ್ತೆ, ಸ್ಮೂತ್ ಆಗಿರುತ್ತೆ. ಆದ್ರೂ ಅದು ವೇಸ್ಟ್ ಸರ್. ಅದೆಲ್ಲ ಭಾರತ್ ಬೆನ್ಸ್ ವೇಸ್ಟ್. ಆದ್ರೆ ಗಾಡಿ ಓಡ್ಸಕ್ ಚೆನ್ನಾಗಿರುತ್ತೆ ಅಷ್ಟೇ. ಲೈಲ್ಯಾಂಡ್ ಒಂಥರ ಕುದುರೆ ರೀತಿ ಸರ್. ಇದು ಕುದುರೆನೇ ಇದು ಸರ್. ಇನ್ನೊಂದು ತಮಿಳ್ನಾಡು ಓನರ್ಗಳು ಕಂಪನಿ ಕ್ಯಾಬಿನ್ ಲೈಲ್ಯಾಂಡ್ ಗಾಡಿ ತಂದ್ರು ಸಹ ಅದು ತೆಗೆದು ಮತ್ತೆ ಈ ನಮಕಲ್ಲೇ ಕಟ್ತಾರಂತೆ. ನಾಮಕಲ್ಲು, ತಿರುಚನಗೂಡು, ಸಂಗಗಿರಿ. ಹೌದು. ಇದು ಮೂರಲ್ಲಿ ಯಾವ್ದು ಬೆಸ್ಟ್ ಸರ್? ನನ್ಗೆ ಇಷ್ಟವಾಗಿರೋದು ಅಂದ್ರೆ ಸಂಗಗಿರಿ ಬಾಡಿ ಕ್ಯಾಬಿನ್. ಇದು ಸಂಗಗಿರಿನಾ? ಸಂಗಗಿರಿ, ತಿರುಚನಗೂಡು ಸರ್. ಓಕೆ. ನಾಮಕಲ್ ಅಷ್ಟು ಚೆನ್ನಾಗಿರಲ್ಲ? ನಾಮಕಲ್ಲು ಚೆನ್ನಾಗಿರುತ್ತೆ ಅವ್ರಿಗೆ ಟೆಸ್ಟ್. ನಾಮಕಲ್ ಈಗ ತಮಿಳ್ನಾಡಲ್ಲಿ 3 ಕ್ಯಾಬಿನ್ ಇದೆ, ನಾಮಕಲ್ಲು, ತಿರುಚನಗೂಡು, ಸಂಗಗಿರಿ ಅಂತ. ಹೌದು, ಸರಿನಾ ಸರ್. ಆಮೇಲೆ ಮೇಟುಪಾಳ್ಯನೂ ಇದೆ. ಅದಷ್ಟು ಫೇಮಸ್ ಲುಕ್ಕಿಗೆ, ಸೋಸೆಟ್ ಲುಕ್ಕಿಗೆ ಮೇಟುಪಾಳ್ಯ. ಓಕೆ, ಸರಿನಾ ಸರ್. ಲುಕ್ಕಿಗೆ ಸ್ಟ್ರಾಂಗ್ ಒಂದು ತಿರುಚನಗೂಡು, ಸಂಗಗಿರಿ. ನಾಮಕಲ್ ಅಷ್ಟು ಸ್ಟ್ರಾಂಗ್ ಬರಲ್ಲ. ನಾಮಕಲ್ಲು ನಾವು ಗಾಡಿ ಓಡಿಸಿಲ್ಲ. ನಾಮಕಲ್ ಬಾಡಿ ಕ್ಯಾಬಿನ್ ಓಡಿಸಿಲ್ಲ. ಡಿಫ್ರೆನ್ಸ್ ಏನ್ ಬರುತ್ತೆ ಸರ್? ಡಿಫ್ರೆನ್ಸ್ ಅಂದ್ರೆ ವೆಲ್ಡಿಂಗ್ ಚೆನ್ನಾಗಿರ್ತದೆ. ಯಾವ್ದು? ಸಂಗಗಿರಿ, ತಿರುಚನಗೂಡು ವೆಲ್ಡಿಂಗ್ ಚೆನ್ನಾಗಿರ್ತದೆ. ವೆಲ್ಡಿಂಗ್ ಬಿಡಲ್ಲ. ಈಗ ಹೆಚ್ಚು ಕಡಿಮೆ ಗಾಡಿ ಬಂದು 15 ವರ್ಷ ಆಯ್ತು ಸರ್. 15 ವರ್ಷ? ಓ, 15 ವರ್ಷದ ಗಾಡಿನೇ ಇದು? 15 ವರ್ಷದ ಗಾಡಿ ಇದು. ಓಕೆ. ಎಷ್ಟು ವರ್ಷ ಆಯ್ತು ಸರ್ ಈ ಗಾಡಿ ನಿಮ್ಮ ಓನರ್ ಪರ್ಚೇಸ್ ಮಾಡಿ? ಇದು ನಮ್ಮ ಓನರ್ ಪರ್ಚೇಸ್ ಮಾಡಿ ಈಗ ಒಂದು 2 ತಿಂಗಳಾಗಿದೆ. ಓ, ಇದು ತಗೊಂಡಿದ್ದು ಮಂಗಳೂರು ರಿಜಿಸ್ಟ್ರೇಷನ್ ಗಾಡಿ. 2 ತಿಂಗಳಾಗಿದೆ. ಓಡಿಸ್ ನೋಡಿ ಅಂದ್ರು. ಇವಾಗ ಬಾಡಿ ಈಗಲೂ ನಮ್ಮ ಓನರ್ ಈಗ 2 ಗಾಡಿ ಬಾಡಿ ಕ್ಯಾಬಿನ್ಗೆ ಬಿಟ್ಟವ್ರೆ. ತಿರುಚನಗೂಡಲ್ಲೇ ಬಿಟ್ಟವ್ರೆ. ಲಿಂಗಂ ಬಾಡಿ ಫಿಲ್ಟರ್ ಬಿಟ್ಟವ್ರೆ. ಲಿಂಗಂ ತಿರುಚನಗೂಡು. ಅಲ್ಲಿ ತುಂಬಾ ಬಾಡಿ ಕ್ಯಾಬಿನ್ ಆಗ್ತಾವ? ಹೌದು ಸರ್. ಇವಾಗ ನೀವು ಹೋದ್ರೆ ಹೆಚ್ಚು ಕಡಿಮೆ ಡೈಲಿ ಒಂದು 30 ಗಾಡಿ 40 ಗಾಡಿ ಡೆಲಿವರಿ ಆಗ್ತವೆ. ಅಷ್ಟು ಜಾಸ್ತಿ ತಗೋತಾರ. ಇವಾಗ ಡೆಲ್ಲಿಲಿ ಇವಾಗ BS4 ಗಾಡಿ ಬಿಡ್ತಲ್ಲ. ಹೌದು, ಈಗ BS6 ಗಾಡಿ ಬಿಡ್ತಾವ್ರೆ ಈಗ ಡೆಲ್ಲಿಲಿ ಸರ್. ಇದೆಲ್ಲ ಪೊಲ್ಯೂಷನ್ ಕಮ್ಮಿ ಆಗ್ಲಿ. ಹೌದು, ಇದೆಲ್ಲ ಹೋಗೋ ಹಾಗಿಲ್ಲ. ಇದೆಲ್ಲ ಅದ್ರ ಪಕ್ಕನೇ ಹೋಗಲ್ಲ ಸರ್ ಇದೆಲ್ಲ. ಸೀಸನ್ ಗಾಡಿ ಚೇಂಜ್ ಮಾಡ್ಕೊಳ್ತೀವಿ. ಈ ಸೀಸನ್ ನಮ್ಮ ಓನರ್ ಗಾಡಿಗಳಾಗ್ತಾರೆ. ಇವೆಲ್ಲ ಒಂಥರ ಫಾರ್ಮಾಲಿಟಿ ಇದ್ದಂಗೆ ಇದು. ಓ, ಸೀಸನ್ ಬಂದಾಗ ಹೊಸ ಗಾಡಿ ತರ್ತೀರಾ? ಸೀಸನ್ ಬಂದಾಗ ಹೊಸ ಗಾಡಿ. ಹಾಗೆ ಲಾಸ್ ಆಗಲ್ವಾ? ಲಾಸ್ ಏನಾಗಲ್ಲ ಸರ್. ವರ್ಷ ಬೆನಿಫಿಟ್ ಐತೆ ಸರ್. ಇನ್ನೊಂದು ಏನಂತಂದ್ರೆ ತಮಿಳ್ನಾಡು ಓನರ್ಗಳು, ಲಾರಿ ಓನರ್ಗಳು ಡ್ರೈವರ್ ಗಳಿಗೆ ಜಾಸ್ತಿ ಕಮಿಷನ್ ಬೇಸ್ ಅಲ್ಲಿ ಸ್ಯಾಲರಿ ಕೊಡ್ತಾರೆ ಅಂತ, ನಿಜನಾ? ಹೌದು ಸರ್. ಕರ್ನಾಟಕಕ್ಕಿಂತ ಜಾಸ್ತಿ. ಕರ್ನಾಟಕಕ್ಕಿಂತ ತಮಿಳ್ನಾಡಲ್ಲಿ ಪೇಮೆಂಟ್ ಚೆನ್ನಾಗಿ ಕೊಡ್ತಾರೆ. ಇವತ್ತು ನಾವು ಬಂದ ತಕ್ಷಣ ನಾವು ಲೆಕ್ಕ ಕೊಟ್ಟಾಗ ಅದೇ ಸ್ಪಾಟ್ ಅಲ್ಲಿ ನಮ್ಮ ಅಕೌಂಟ್ ದುಡ್ಡು ಇರುತ್ತೆ. ಪ್ರತಿ ಟ್ರಿಪ್ಗೂ ಕೊಟ್ಬಿಡ್ತಾರೆ. ಅವರೇ ನಮ್ಗೆ ಅಡ್ವಾನ್ಸ್ನು ಕೊಡ್ತಾರೆ. ಹಾಗೆ ಎಷ್ಟು ಕೊಡ್ತಾರೆ ಸರ್ ಅಡ್ವಾನ್ಸ್ ಆಗಿದ್ರೆ? ಈಗ ನಮ್ಮ ಓನರ್ ನಮ್ಮ ಮೇಲೆ ನಂಬಿಕೆ ಇದ್ರೆ 1 ಲಕ್ಷ ಗಂಟೆ ಇಸ್ಕೋಬಹುದು. ಓ, ಕ್ಯಾಶ್ ನಿಮ್ಮ ಹತ್ರನೇ ಇರುತ್ತೆ, ಅಷ್ಟು ನಂಬಿಕೆ ಅವರಿಗೆ. ನಾವು ತಮಿಳ್ನಾಡವರು ಒಳ್ಳೆ ಓನರ್ಗಳು ಸರ್, ಒಳ್ಳೆ ಓನರ್. ನಾವು ಕನ್ನಡದವ್ರೆ, ಆದ್ರೂ ಪೆರಿಮೆ ಹೇಳ್ತೀನಿ. ಓನರ್ ಒಳ್ಳೆ, ತಮಿಳ್ನಾಡಲ್ಲಿ ಒಳ್ಳೆ ಓನರ್ಗಳಿದ್ದಾರೆ. ಒಬ್ಬೊಬ್ರು ಇರ್ತಾರೆ, ಅವ್ರು ಎಲ್ಲಾರನ್ನು ಹೇಳಕ್ಕಾಗಲ್ಲ. ಇದು ಗಾಡಿಗಳ ಬಗ್ಗೆ ತಿಳ್ಕೊಂಡಿರೋ ಓನರ್ಗಳು ಚೆನ್ನಾಗಿದ್ದಾರೆ. ಹೌದು, ತುಂಬಾ ನಾಲೆಜ್ ಇದ್ದವರು. ತುಂಬಾ ನಾಲೆಜ್ ಇದೆ ಸರ್. ಎಲ್ಲೇ ಹೋಗ್ಲಿ ತಮಿಳ್ನಾಡು TN ಗಾಡಿನೇ ಜಾಸ್ತಿ. ಹೌದು, ಆಲ್ ಓವರ್ ಇಂಡಿಯಾ ಎಲ್ಲ ಸಿಗುತ್ತೆ. ನಮ್ಮ KI ಗಾಡಿಗಳು ಕಮ್ಮಿ ಸರ್. ಹೌದು, ನಮಗೆ ಕರ್ನಾಟಕದಲ್ಲಿ ಹೆಚ್ಚು ಕಡಿಮೆ 100ಕ್ಕೆ 85% ಲೋಡಿಂಗ್ ಪಾಯಿಂಟ್ ಅಂದ್ರೆ ನಮ್ಮ ಕರ್ನಾಟಕನೇ. ಹೌದು, ಜಾಸ್ತಿ ಹೈಯೆಸ್ಟ್ ಲೋಡ್ ಆಗೋದು ನಮ್ಮ ಕರ್ನಾಟಕದಲ್ಲೇ. ಎಲ್ಲ ಪ್ರತಿಯೊಂದು ವಸ್ತುನು ನಮ್ಮ ಕರ್ನಾಟಕದಲ್ಲಿ ಐತೆ. ಆದ್ರೆ ಲೋಡಿಂಗ್ ಪಾಯಿಂಟ್ ಚೆನ್ನಾಗೈತೆ. ಆದ್ರೆ ಗಾಡಿ ಹಾಕಿ ಮೇಂಟೈನ್ ಮಾಡಿ ಸಂಪಾದನೆ ಮಾಡೋ ವೃತ್ತಿ ಇನ್ನೂ ನಮ್ಮ ಕರ್ನಾಟಕದವ್ರು ಇನ್ನೂ ಕಲ್ತಿಲ್ಲ. ದುಡ್ಡು ಮಡಗವ್ರೆ ಅಷ್ಟೇ. ಸುಮ್ಮನೆ ಬ್ಯಾಂಕಲ್ಲಿ ಬಿದ್ದೈತೆ ಅಷ್ಟೇ ಹೊರತು 10 ಜನಕ್ಕೆ ಕೆಲಸ ಕೊಡ್ಬೇಕು ಅನ್ನೋದು ಇನ್ನೂ ನಮ್ಮ ಕನ್ನಡದವ್ರು ಕಲ್ತಿಲ್ಲ ಸರ್. ಕಲ್ತಿಲ್ಲ. ಈಗ ನಾವು ಹೆಚ್ಚು ಕಡೆ ನಮ್ಮ ಕನ್ನಡದ ಹುಡುಗರೆ, ನಮ್ಮ ಚಾಮರಾಜನಗರದ ಹುಡುಗರುಗಳೇ, ಮೈಸೂರು, ಚಾಮರಾಜನಗರ, ಹಾಸನ ಹುಡುಗರುಗಳೇ ಹೆಚ್ಚು ಕಡಿಮೆ ಒಂದು 60 ರಿಂದ 65 ಡ್ರೈವರ್ಗಳು ತಮಿಳ್ನಾಡಲ್ಲೇ ಓಡ್ತಾ ಇದ್ದಾರೆ. ಓ, ಆ ಕಡೆ ಹೋಗಿ ಡ್ಯೂಟಿ ಮಾಡ್ತಾ ಇದ್ದಾರೆ.
ಸ್ಯಾಲ್ರಿ ಚೆನ್ನಾಗಿದೆ ಅಂತ ಸ್ಯಾಲ್ರಿ ಚೆನ್ನಾಗಿದೆ. ಎರಡನೇದು ಬಟ್ ಗಾಡಿಗಳು ಚೆನ್ನಾಗಿದೆ ಆ ಕಡೆ. ಆ ಕಡೆ. ಇವಾಗ ಗಾಡಿ ಒಂದು ಬೋಲ್ಟ್ ಹೌಸ್ ಅಂದ್ರೆ ಅದೇ ಟೈಮಲ್ಲಿ ಚೇಂಜ್ ಮಾಡಿಸ್ಕೋ ಸರ್. ಒಂದು ಟ್ರಿಪ್ ಹೋಗಿದ್ ಬಂದ ತಕ್ಷಣ ನೀವು ಅಲ್ಲಿ ಏನಂತಾರೆ ಹೋಗಿ ನೀವು ಗಾಡಿ ಶೋರೂಮ್ ಬಿಟ್ಟು ಗಾಡಿ ಚೆಕ್ ಮಾಡಿಸಿ ಅಂತ ಓನರ್ಗಳು. ನಮ್ಮ ಕನ್ನಡದ ಓನರ್ಗಳು ಏನಂತಾರೆ ಹೋಯ್ತಾ ಹೋಗು ಅಂತ. ಹೌದು, ಅದು ಮುರಿದು ಬಿದ್ಮೇಲೆ ನೋಡುವ ಅಂತ. ನೋಡೋಣ ಅಂತ. ಬೆಳಗ್ಗಿಂತ ಮುಂಚೆಗೆ ನಾವು ಅದನ್ನ ಸೇಫ್ಟಿ ಮಾಡ್ಕೊಂಡ್ರೆ ಅದು ನಮ್ಗೆ ಇಬ್ರಿಗೂ ಸೇಫ್ಟಿ, ಡ್ರೈವರ್ಗೂ ಸೇಫ್ಟಿ, ಓನರ್ಗೂ ಸೇಫ್ಟಿ. ಸೇಫ್ಟಿ. ಈಗ ಒಂದು 10 ರೂಪಾಯಿ ಖರ್ಚಾಗೋ ಜಾಗದಲ್ಲಿ 100 ರೂಪಾಯಿ ಖರ್ಚು ಮಾಡ್ತಾರೆ ನಮ್ಮ. ಹೌದು ಸರ್. ಇದು ತಮಿಳ್ನಾಡು ಕಡೆ ಡ್ರೈವರ್ಗಳಿಗೆ ಇನ್ಶೂರೆನ್ಸ್ ಏನಾದ್ರು ಕೊಡ್ತಾ ಇದ್ರಾ ಸರ್? ಆತರ ಏನಿಲ್ಲ ಅಂದ್ರೆ ಆಲ್ ಓವರ್ ಇಂಡಿಯಾ ಓಡಿಸ್ತಾ ಇದ್ರಲ್ಲ? ಏನಿಲ್ಲ ಸರ್, ಏನಿಲ್ಲ. ಆಪಲ್ ಸೀಸನ್ ಗೆಲ್ಲ ತುಂಬಾ ಓಡಾಡಿದ್ರಲ್ಲ? ಓಡಿಸ್ತೀವಿ ಸರ್, ಆಪಲ್ ಸೀಸನ್ ಗೆಲ್ಲ ಓಡಿಸ್ತೀವಿ ಸರ್. ಕಾಶ್ಮೀರ್ ಇವಾಗೆಲ್ಲ ಬಿಟ್ಬಿಟ್ಟೆ ಸರ್. ಚಿಕ್ಕ ವಯಸ್ಸಲ್ಲಿ ಓಡಿಸ್ತೆ. ನಂಗೆ ಏಜ್ ಒಂದಾಗ ನಾನು ಸರ್ ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಬಂದು ನಾವು ಹೋಗಿ 18 ವರ್ಷಕ್ಕೆ ನಾ ಡ್ರೈವರ್ ಅದೇ ಸರ್. 18 ವರ್ಷಕ್ಕೆ ನಾ ಡ್ರೈವರ್. ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ. ಸರ್ 18 ವರ್ಷಕ್ಕೆ ನಾ ಡ್ರೈವರು. 19 ವರ್ಷದಲ್ಲಿ ನಾ ಹೆವಿ ಡ್ರೈವರ್ ಸರ್. ಹೆವಿ ಡ್ರೈವರ್. ಆಗ್ಲೇ 12 ವೀಲ್ ಓಡಿಸ್ತಿದ್ದೆ ತಮಿಳ್ನಾಡಲ್ಲಿ. ಸ್ಟಾರ್ಟಿಂಗ್ ಬಂದು ಗಾಡಿನೇ ಓಡಿಸ್ತಿದ್ದೆ ನಾನು ಸರ್. ಇವಾಗ ಹೋಗಲ್ಲ ಸರ್, ಸಾಕು. ಅಲ್ಲಿ ಹೋಗಿದ್ರೆ ಲಾಂಗ್ ಓಡಿಸ್ಬೇಕಲ್ವಾ? ಹೌದು ಸರ್. ಅಲ್ಲಿನ ಸ್ಯಾಲ್ರಿಗೆ ಇಲ್ಲಿನ ಸ್ಯಾಲ್ರಿಗೆ ಎಷ್ಟು ವೇರಿಯೇಷನ್ ಆಗ್ತಾ ಇದೆ ಸರ್ ಇವಾಗ? ಸರ್ ಸ್ಯಾಲ್ರಿ ಬಗ್ಗೆ ಹೇಳ್ತೀನಿ ಅಂದ್ರೆ ಸರ್, ನಾವು ಅಲ್ಲಿ ತಿಂಗಳಿಗೆ ಹೆಚ್ಚು ಕಡಿಮೆ 60-65 ತಿಂಗಳಿಗೆ. ಯಾವಾಗ? ಕೋವಿಡ್ ಬರ್ಲಿಕ್ಕಿನ ಮೊದಲು? ವರ್ಷದಲ್ಲಿ 8 ತಿಂಗಳು ಒಂದು 65,000 ರೂಪಾಯಿ ದುಡಿಮೆ ನೋಡಬಹುದು ತಮಿಳ್ನಾಡು ಗಾಡಿಗಳಲ್ಲಿ. ಆಮೇಲೆ ಒಂದು 40-45. ಅವಾಗ ಆಲ್ಟ್ ಜಾಸ್ತಿ ಆಗ್ತದೆ. ಗಾಡಿಗಳು ಒಂದು ಆಫೀಸಲ್ಲಿ ಈಗ 10 ಗಾಡಿ ಇದ್ರೆ ಅನ್ಸೀಸನ್ ಅಲ್ಲಿ 20 ಗಾಡಿ ಇರ್ತವೆ. ಅದು ನಿಜ. ಆಗ ನಮ್ಗೆ ಆಲ್ಟ್ ಆಗಿ ಓಡುತ್ತೆ. ಹೌದು, ಅದೇ ಒಂದ್ ಸ್ವಲ್ಪ ತೊಂದ್ರೆ. ಹೌದು. ಆಮೇಲೆ ಸೀಸನ್ ಸ್ಟಾರ್ಟ್ ಈಗ ಮಳೆಗಾಲ ಸ್ಟಾರ್ಟ್ ಆಗಿ ಸೀಸನ್ ಸ್ಟಾರ್ಟ್ ಆಗೋಯ್ತು ಅಂದ್ರೆ ನಮ್ಗೆ ಒಳ್ಳೆ ವರ್ಕೌಟ್ ಆಗುತ್ತೆ. ತಿಂಗಳಿಗೆ ಒಂದು 60,000 ಆದ್ರೂ ಗ್ಯಾರಂಟಿ ಸರ್. ಏನು ಚಟ ಇಲ್ಲದೆ, ಕುಡಿದೆ, ಸೇಫ್ಟಿಯಾಗಿ ಊಟ ತಿಂಡಿ ಚೆನ್ನಾಗಿ ಮಾಡ್ಕೊಂಡು ಗಾಡಿ ಓಡಿಸ್ಕೊಂಡು ಕರೆಕ್ಟಾಗಿ ಟ್ರಿಪ್ ಆಗ್ಬಿಟ್ರೆ ಸರ್ ತಿಂಗಳಿಗೆ 60,000 ರೂಪಾಯಿ ಎತ್ತಿಡ್ಬೋದು. ಅದ್ರಲ್ಲಿ ಒಂದು 10,000 ಖರ್ಚಾದ್ರೂ 50,000 ಉಳಿತಾಯ ಇದೆ ಸರ್. ಅದೇ ನಮ್ಮ ಕರ್ನಾಟಕದಲ್ಲಿ ಆದ್ರೆ ಎಷ್ಟು ಕೊಡ್ತಾರೆ? ನಮ್ಮ ಕರ್ನಾಟಕದಲ್ಲಿ ಈಗ ಒಂದ್ ಸ್ವಲ್ಪ ಕಲ್ತ್ಕೊಂಡ್ಬಿಟ್ರೆ, ಇವಾಗ ಪರ್ಸೆಂಟೇಜ್ ಕೂಡ ಕಲ್ತ್ಕೊಂಡ್ರೆ. ಈಗ ಇದೇ ಗಾಡಿ 16% ಕೊಡ್ತಾರೆ. ತಮಿಳ್ನಾಡಲ್ಲಿ ಎಷ್ಟು ಕೊಡ್ತಾ ಇದ್ರು ಸರ್? 18%. ಕೇರಳ ಎಷ್ಟು ಸರ್? ಕೇರಳ ಎಷ್ಟು ಕೊಡ್ತಾರೆ? 20%. ಕೇರಳನೇ ಸಂಬಳ. ಇಂಡಿಯಾದಲ್ಲೇ ಸಂಬಳ ಜಾಸ್ತಿ ಅಂದ್ರೆ ಕೇರಳನೇ ಸರ್. ಕೇರಳ ಮೋಟಾರ್ ಡಿಪಾರ್ಟ್ಮೆಂಟ್ ಅಲ್ಲಿ ಸರ್. ಆದ್ರೂ ಸಹ ಈ ಕರ್ನಾಟಕದಲ್ಲಿ ಕಮ್ಮಿ ಸ್ಯಾಲ್ರಿ ಕೊಟ್ಟರು ಓನರ್ ಗಳಿಗೆ ಉಳಿತಾಯ ಇಲ್ಲ ಅಂತ ಹೇಳ್ತಾರೆ, ನಿಜಾನಾ? ಅದೆಲ್ಲ ಸುಳ್ಳು ಸರ್. ಉಳಿತಾಯ ಒಂದು ಗಾಡಿ ಮೇಂಟೆನೆನ್ಸ್ ಮಾಡಿದ್ರೆ ಉಳಿತಾಯ ಓನರ್ಗೆ ಹೋಗುತ್ತೆ. ಡ್ರೈವರ್ ಬೇಟ ಉಳಿತದೆ. ನಮ್ಮ ಓನರ್ಗಳಿಗೆ ಆಯಿಲ್ ಸರ್ವಿಸಿನೇ ಮಾಡ್ಸಲ್ವಲ್ಲ ಸರ್. ವರ್ಷಕ್ಕೊಂದ್ಸರಿ ಸರ್ ಆಯ್ತು ಪೂಜೆ. ನಮ್ಮ ಕನ್ನಡ ಓನರ್ಗಳು ಈ ಟೈಮಿಂಗ್ ಈಗ ಟೈರ್ ಹೆಜ್ಜೆ ತಿರುಗಿಸ್ಬೇಕು ಅಂದ್ರೆ 15,000 ಒಂದ್ಸರಿ ಹೆಜ್ಜೆ ತಿರುಗಿಸ್ತೀವಿ. ನಮ್ಮವ್ರು ಹಂಗಿಲ್ಲ, ಸರ್ವಿಸ್ ಇರ್ಲಿ, ಹಾಕಿದ್ರು ಹೊಡೆದಾಕ್ಲಿ ಅಂತ. ಹೇಗೆ ಮೇಂಟೈನ್ ಮಾಡ್ತಾರೆ ಗೊತ್ತಿಲ್ಲ. ಓಕೆ ಸರ್. ಹೊಸದಾಗಿ ಫೀಲ್ಡಿಗೆ ಬರೋರಿಗೆ ಏನಂತ ಮೆಸೇಜಸ್ ಕೊಡ್ತೀರಾ? ಹೊಸ ಫೀಲ್ಡ್ ಬರೋರು ಸರ್ ಹೆಂಗೆ ಅಂದ್ರೆ ಒಂದ್ ಸ್ವಲ್ಪ ಕಷ್ಟ ಇರ್ತದೆ. ಹೋಯ್ತಾ ರಿಲೀಫ್ ಆಗುತ್ತೆ. ಓಕೆ. ಇವಾಗ ಈಗ ಸ್ಟಾರ್ಟಿಂಗ್ ನಾವು ಹೋದ ತಕ್ಷಣ ಯಾರು ಸಂಬಳ ಜಾಸ್ತಿ ಕೊಡಲ್ಲ. ಸಂಬಳ ಕಮ್ಮಿ ಸ್ಯಾಲರಿ ದುಡ್ದೆ ಆಮೇಲೆ ಹೈಯೆಸ್ಟ್ ಸ್ಯಾಲರಿಗೆ ಹೋಗೋದಲ್ಲ ಸರ್. ಹೌದು, ಅದೇ ರೀತಿ ಇದೆ ಸರ್. ಅದು ಕಬ್ಬಿನ ಅಂಟೋರ್ಗೆ ಅಂಟದು ಸರ್, ಎಲ್ಲರಿಗೂ ಅಂಟಲ್ಲ. ಇದು ಫೀಲ್ಡ್ ಅಲ್ಲಿ ಇದ್ರ ಆಯಿಲ್ ಕುಡಿದು ಡೀಸೆಲ್ ಕುಡಿದಿರ್ಬೇಕು ಸರ್. ಲಾರಿ ಫೀಲ್ಡ್ ಅಲ್ಲಿ ನೋಡಿ ನಮ್ ಕೈನ ಯಾವ ತರ ಆಗಿದೆ ಅಲ್ವಾ? ಎಷ್ಟು ಹಾರ್ಡ್ ವರ್ಕ್ ಆಗಿರುತ್ತೆ. ಸರ್. ಏನ್ ಮಾಡಾಗಲ್ಲ, ನಾವು ಓದಿಲ್ಲ. ಆದ್ರೆ ನಾವು ಒಬ್ಬ ಆಫೀಸರ್ ಸಂಬಳ ನಾ ಇಸ್ತೀನಿ, ಆದ್ರೆ ನಾವು ಗಲೀಜೆ. ಹೌದು, ಮನುಷ್ಯದ್ದಿ ಇದೆ. ನಾವು ಸ್ನಾನ ಮಾಡೋದು, ಈಗ ನಮ್ಗೆಲ್ಲಾದ್ರು ನೀರ್ ಸಿಕ್ಕರೆ ಮಾತ್ರ ಸ್ನಾನ ಮಾಡೋದು. ಈಗ ಡಾಬಾ ಇದೆ ನಮ್ಗೆ. ಒಂದ್ 9 ಗಂಟೆ ಮೇಲೆ ಹೋದ್ರೆ ಅಲ್ಲಿ ಬಂಕ್ ಇದೆ ನಮ್ಗೆ. ಅಲ್ಲ ಸ್ನಾನ ಮಾಡ್ಕೊಂಡು ಊಟ ಮಾಡ್ಕೊಂಡು ಹಾಗೆ ಹೋಗ್ತೀವಿ. ನಾವು ಪಂಜಿಮಲ್ಲಿ ಇಳಿ ಸರ್, ಲಾಸ್ಟ್ ಬಾರ್ಡರ್ ಅಲ್ಲಿ ಮಹಾರಾಷ್ಟ್ರ ಹತ್ರ ಅಲ್ಲೋಗಿ ಅನ್ಲೋಡ್ ಮಾಡ್ಬಿಟ್ಟು ಪುನಃ ಪೋಂಡಾ ಬರ್ಬೇಕು ಸರ್. ಅಲ್ಲಿಂದ ಪೋಂಡಾ ಬಂದು ಕಾರ್ ಬಂದು ತುಂಬ್ಕೊಂಡು ಕೊಪ್ಪಲ್ ಹೋಗ್ತೇನೆ. ಕೊಪ್ಪಲ್ ಇಳಿಸ್ಬಿಟ್ಟು ಅಲ್ಲಿಂದ ಹೆಸರು ಕಾಳು ಆಗುತ್ತೆ ಸರ್. ಹೆಸರು ಕಾಳು, ಕಂಬು, ಜೋಳ, ಮೆಕ್ಕೆಜೋಳ. ಡ್ರೈ ಮೆಟೀರಿಯಲ್ ಸರ್. ಡ್ರೈ ಅದು ಫೀಡ್ಸ್ ಹೋಗುತ್ತೆ, ಕೋಳಿ ಫೀಡ್ಸ್ ಹೋಗುತ್ತೆ. ಅದು ಹಾಕೊಂಡು ತಮಿಳ್ನಾಡಿಗೆ ಹೋಗ್ತೀವಿ. ತಮಿಳ್ನಾಡು ಅಂದ್ರೆ ತಿರುನೆಲ್ವೇಲಿ, ನಾಗರ್ಕೋಯಿಲು, ಮತ್ತೆ ಅದೇ ಪಾಯಿಂಟ್ ಮಧುರೆ. ಅದೇ ಪಾಯಿಂಟ್ ಹೋಗಿ ಅನ್ಲೋಡ್ ಮಾಡಿ ತೂತ್ಗುಡಿ ಹೋಗ್ತೀವಿ. ತೂತ್ಗುಡಿಯಿಂದ ಹಂಗೆ ಮೈಸೂರಿಗೆ ಬರ್ತೀವಿ. ಮೈಸೂರಿಗೆ ಹೋಗ್ತೀರಾ ಸರ್? ಹಿಂಗ್ ಹೋಗಿ ಹಿಂಗ್ ಬಂದ್ರೆ 15 ದಿವಸ ಆಗುತ್ತೆ ಸರ್. 15 ದಿವಸ. ಗಾಡಿ ಒಂದ್ 2.5 ಲಕ್ಷ ಕೊಡುತ್ತೆ. 2.5 ಲಕ್ಷ ಒಂದ್ ಸರೌಂಡಿಂಗ್ ಅಲ್ಲಿ 2.5 ಲಕ್ಷ ಕೊಡಿದ್ರೆ ಹೆಚ್ಚು ಕಡಿಮೆ 1,30,000 ರೂಪಾಯಿ ಡೀಸೆಲ್ ಹೋಗುತ್ತೆ.
ಡ್ರೈವರ್ ಬೇಡ ಹೋಗುತ್ತೆ, ಗಾಡಿ ಮೇಂಟೆನೆನ್ಸು, ಟೋಲ್ ಗೇಟ್ ಖರ್ಚು ಎಲ್ಲ ಹೋಗುತ್ತೆ. ಮಿನಿಮಮ್ 15 ದಿನಕ್ಕೆ ಸರ್ ಕರೆಕ್ಟಾಗಿ ಕುಣಿಸ್ಕೊಂಡು 55,000 ರೂಪಾಯಿ ಉಳಿತದೆ. 15 ದಿನಕ್ಕೆ ಎಲ್ಲ ಖರ್ಚಾಗಿ 55,000 ಉಳಿತದೆ 15 ದಿವಸಕ್ಕೆ. ಅದೇ ರೀತಿ ತಿಂಗಳಲ್ಲಿ 2 ಟ್ರಿಪ್ ಮಾಡಿದ್ರೆ 1,10,000 ರೂಪಾಯಿ ಉಳಿತದೆ. ಆದ್ರೆ ನ್ಯಾಕ ಓಡಿಸ್ಬೇಕು ಸರ್. ಲೋಡ್ ಇಲ್ದಿರೋ ಲೋಡ್ ತುಂಬ್ಕೊಂಡಾಗಿ ಅಲ್ಲೊಂದು 10 ದಿನ ಮಲಿಕೊಂಡ್ರೆ ಏನೂ ಮಾಡೋಕ್ಕಾಗಲ್ಲ ಸರ್. ಆ ಥರ ಆಗಲ್ಲ. ಲೋಡಿಂಗ್ ಪಾಯಿಂಟ್ಗೆ ಹೋಗಿ ಲೋಡ್ ಹಾಕೊಂಡು ಹೋಗ್ಬೇಕು, ಲೋಡ್ ಹಾಕೊಂಡು ಇಳಿಸ್ಕೊಂಡು ಹೋಗ್ತಿದ್ರೆ ಹಾಗೆ. ಅದು ಮೇಂಟೈನ್ ಆಗುತ್ತೆ ಸರ್. ಹೌದು. ಸುಮ್ನೆ ಈಗ ಗೊತ್ತಿಲ್ದಾರ ಊರಿಗೆ ಹೋಗಿ ಮನಿಕೊಂಡ್ರೆ, ಈಗ ಕಾರವಾರ ತುಂಬ್ಕೊಂಡ್ರೆ ಕಾರವಾರಲ್ಲಿ ಏನಿಲ್ಲ, ಏನ್ ಲೋಡ್ ಆಗಲ್ಲ. ವಿಜಯವಾಡ, ರಾಜಮಂಡ್ರಿ, ಬಿಹಾರು, ಅಸ್ಸಾಮು, ಗೋವಾತಿ ಆ ಕಡೆ ಎಲ್ಲ ಒಳ್ಳೆ ಲೋಡಿಂಗ್ ಪಾಯಿಂಟ್ ಇದೆ. ಇವಾಗ ಹಂಚಿ ಜನಗೆಲ್ಲ ಆ ಕಡೆನೇ ಹೋಗುತ್ತೆ. ವಿಜಯವಾಡ ಸ್ಟಾರ್ಟ್ ಮಾಡ್ಬಿಡ್ತೀವಿ, ವಿಜಯವಾಡ ಲೈನ್ ಹೋಗ್ತೀವಿ ನಾವು. ಓಕೆ ಸರ್, ಫೈನಲಿ ನಮ್ಮ ಕಾಶ್ಮೀರ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದೀರಾ, ಏನಂತ ಹೇಳ್ತೀರಾ ಸರ್? ತುಂಬಾ ಚೆನ್ನಾಗಿ ನಾವು ಹೇಳ್ಬೇಕು ಸರ್ ನಿಮಗೆ ಥ್ಯಾಂಕ್ಸ್ ಅಂತ. ಇಲ್ಲ, ನೀವು ತುಂಬಾ ಚೆನ್ನಾಗಿ ನಡೆಸ್ಕೊ ಹೋಗ್ತಿದ್ದೀರಾ, ಡ್ರೈವರ್ಗಳನ್ನ ಪ್ರೀತಿಯಾಗಿ ಮಾತಾಡ್ಸ್ತಿದ್ದೀರಾ, ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್ ಸರ್, ಒಳ್ಳೆ ಮಾಹಿತಿ ನೀಡಿದ್ದಕ್ಕೆ. ಥ್ಯಾಂಕ್ ಯು ಸರ್.